ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ದೇವಸ್ಥಾನ ಸಮಿತಿಯಿಂದ ಆಹ್ವಾನ. ಚಾಮರಾಜನಗರ ಜಿಲ್ಲೆಯ ಯಳಂದೂರಿನ ಶ್ರೀ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನ ಆವರಣದಲ್ಲಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಯಳಂದೂರು ಪಟ್ಟಣದ ಹೃದಯ ಭಾಗದಲ್ಲಿ ನೂತನವಾಗಿ ವೈದ್ಯ ದಂಪತಿಗಳಿಂದ ಜೀರ್ಣೋದ್ಧಾರಗೊಂಡಿರುವ ಭೂಲಕ್ಷ್ಮಿ ವರಹಸ್ವಾಮಿ ಅವರ ಶ್ರೀ ಚನ್ನಕೇಶವ ಸ್ವಾಮಿ ಅವರು, ಶ್ರೀ ಮಹಾಲಕ್ಷ್ಮಿ ಅಮ್ಮನವರು, ಶ್ರೀ ಮೂಲೆ ಗಣಪತಿ ಹಾಗೂ ವೇಮ ಗೋಪುರ ಮುಖಮಂಟಪಗಳ ಮಹಾ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹಾ ಸಂಪ್ರೋಕ್ಷಣಾ ಮಹೋತ್ಸವ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಆಗಸ್ಟ್ ತಿಂಗಳ 9, 10 ಮತ್ತು 11ನೇ ತಾರೀಕಿನಂದು ಹಮ್ಮಿಕೊಂಡಿದ್ದು, ಸಕಲ ಭಕ್ತ ವೃಂದ ಜಿಲ್ಲೆ, ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ಸುದ್ದಿಗೋಷ್ಠಿ ಮುಖಾಂತರ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್, ಗೌರವ ಅಧ್ಯಕ್ಷರು ಡಾಕ್ಟರ್ ರಮೇಶ್ ಉಡುಪ ಹಾಗೂ ಸಮಿತಿ ಪದಾಧಿಕಾರಿಗಳು ಮೂರ್ತಿ ನಂಜಶೆಟ್ಟಿ, ಶ್ರೀನಿವಾಸ ಸಂತೋಷ್ ಹಾಗೂ ಅರ್ಚಕ ಮುರಳಿ ಅವರು ಮಾತನಾಡಿ ಆಹ್ವಾನ ನೀಡಿದರು. ಶ್ರೀ ಭೂವರಸ್ವಾಮಿ ಲಕ್ಷ್ಮೀ ಭೂದೇವಿ ಒಂದು ದೇವಾಲಯ ಇದ್ದು, ಇದು ಸುಮಾರು 100 ವರ್ಷಗಳ ಕಾಲದ ಇತಿಹಾಸದ ಒಂದು ದೇವಾಲಯ ಇದು. ಈ ಹಿಂದೆ ಇದಕ್ಕೆ ಹೆಚ್ಚಿಗೆ ಪ್ರಾತಿನಿಧ್ಯನ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಜನಗಳಿಗೆ ಇದನ್ನ ಅರಿವು ಗೊತ್ತಿರಲಿಲ್ಲ. ಕೆಲವು ದಿನಗಳಿಂದ ಇಲ್ಲಿ ಬಂದರೆ ಈ ಒಂದು ದೇವಾಲಯಕ್ಕೆ ಬಂದು ಒಂದು ಪೂಜೆ ಮಾಡಿಸಿ, ಒಂದು ಜಮೀನಾಗಲಿ, ಒಂದು ಮನೆ ಕಟ್ಟೋದಾಗಲಿ, ಈ ಒಂದು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಅದು ಭಾಳ ಶ್ರೇಯಸ್ಸಾಗುತ್ತೆ. ಮತ್ತು ಇಲ್ಲಿ ಭಗವಂತನ ಒಂದು ವರಸ್ವಾಮಿ ದೇವಾಲಯ ದರ್ಶನ ಮಾಡ್ಕೊಂಡು ಇದೇ ನಮ್ಮ ತಾಲೂಕಲ್ಲಿರುವಂಥ ಬಿಳಿರಂಗಪ್ಪನ ಒಂದು ದರ್ಶನ ಮಾಡಿದ್ರೆ ಭಾಳ ನಮ್ಮ ಕುಟುಂಬಕ್ಕೆ ಒಳ್ಳೆಯದು ಅಂತ ಜನಗಳು ಕೂಡ ಈ ಒಂದು ಭಾವನೆಗಳ ಹಿಂದಿಂದು ಕೂಡ ಒಂದು ಬೆಳೆಸ್ಕೊಂಡಿದ್ದಾರೆ. ಇಂಥ ಒಂದು ದೇವಾಲಯನ ನಮ್ಮ ಒಂದು ಪಟ್ಟಣದಲ್ಲಿ ಇದ್ದು ನಮ್ಗೆ ಭಾಳ ಸಂತೋಷ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ 2 ದೇವಾಲಯ ಇರೋದು. ಯಳಂದೂರು ತಾಲೂಕಲ್ಲಿ ಇದೊಂದು, ಮತ್ತು KR-ಪೇಟೆಯಲ್ಲಿ ಒಂದು ದೇವಾಲಯ ಇದೆ. ಇಡೀ ಕರ್ನಾಟಕದಲ್ಲಿ 2 ದೇವಾಲಯ, ವರಸ್ವಾಮಿ ದೇವಾಲಯ ಇರೋದು. ಈ ಒಂದು ದೇವಾಲಯದಲ್ಲಿ ಬಂದು ಜನ ಹೆಚ್ಚು ಬಂದು ಈ ಒಂದು ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಭಾಳ ಚೆನ್ನಾಗಿ ಹೋಯ್ತಾಯಿದ್ರು. ಆದರೆ ಈ ದೇವಾಲಯ ಇತ್ತೀಚಿನ ದಿನದಲ್ಲಿ ಶಿಥಿಲವಾಗಿತ್ತು. ನಾವಿಲ್ಲಿ ಎಲ್ಲ ಹಿಂದುಳಿದ ವರ್ಗ ಜನಾಂಗ ಈ ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಿರೋಂಥವ್ರು. ನಾವೆಲ್ಲ ಕೂಡ ಏನೋ ಆಗುವ ಬಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಈ ಶ್ರಾವಣ ಶನಿವಾರ ಬಂದರೆ ಶನಿವಾರ ಕೂಡ ಒಂದು ಮೆರವಣಿಗೆ ಭಕ್ತಾದಿಗಳು ಮೆರವಣಿಗೆನ ಒಂದು 4 ವಾರನೂ ಕೂಡ ಮಾಡ್ತಾಯಿದ್ರು. ಆದರೆ ಸಾಕಷ್ಟು ಹಣನ ಗಳಿಸಿ ಮಾಡೋಕ್ಕೆ ಯಾರಿಗೂ ಕೂಡ ಅಷ್ಟೊಂದು ಶಕ್ತಿ ಇರಲಿಲ್ಲ. ಈ ಒಂದು ನಮ್ಮ ಇಲ್ಲಿ ಪಟ್ಟಣದಲ್ಲಿ ಸುಮಾರು ನಮ್ಮ ರಮೇಶ್ ಡಾಕ್ಟ್ರು ಬಂದು 76 ಇಸ್ವಿನಲ್ಲಿ ಇಲ್ಲಿ ಬಂದು ನೆಲೆಗೊಂಡು ಇದುವರೆಗೂ ಕೂಡ ಇಲ್ಲಿ ನಮ್ಮ ಒಂದು ಜನಗಳ ಸೇವೆಯನ್ನು ಕೂಡ ಮಾಡಿದ್ದಾರೆ. ಅವರ ಧರ್ಮಪತ್ನಿಯಾದ ಶಶಿಕಲಾ ರಮೇಶ್ ಅವರು ಕೂಡ, ಡಾಕ್ಟರ್ ಶಶಿಕಲಾ ರಮೇಶ್ ಅವರು ಕೂಡ ಇಲ್ಲಿ ಜೊತೆಗೂಡಿ ನಮ್ಮ ಒಂದು ತಾಲೂಕಿನಲ್ಲಿ ಹೆಚ್ಚು ಜನಗಳಿಗೆ ಒಂದು ಸೇವೆಯನ್ನು ಮಾಡಿದ್ದಾರೆ. ಆದರೂ ಕೂಡ ಅವರು ಮನಗಂಡು ಈ ಒಂದು ದೇವಾಲಯಕ್ಕೆ ಬಂದು ಈ ಒಂದು ಸ್ಥಿತಿ ಇದೆ, ಇದೇನಾದರೂ ನಾವು ಮಾಡಬೇಕಲ್ಲ ಅಂಥೇಳಿ ಅವರು ಇಬ್ಬರು ಕೂಡ ಮನಸ್ಸು ಮಾಡಿ ಒಂದು ನಮ್ಮ ಪಟ್ಟಣಕ್ಕೆ ಒಂದು ಅಚ್ಚುಕಟ್ಟಾದ ಒಂದು ದೇವಾಲಯನ ಮಾಡಿಕೊಟ್ಟಿದ್ದಾರೆ. ಈ ಒಂದು ದೇವಾಲಯ 9, 10, 11 ಇದೊಂದು ಉದ್ಘಾಟನೆ ಆಯ್ತಾ ಇದೆ. ನಿಜವಾಗ್ಲೂ ಕೂಡ ಭಾಳ ಇದು ಮರೆಯಲಾಗದಂಥ ದಿನ ಅಂತ ನಾವು ಹೇಳ್ತೀವಿ. ಯಾಕಂದರೆ ನಾವು ಕೂಡ ಈಗ ನನಗೆ 60 ವರ್ಷ ಆಗಿದೆ. ನಾವು ಬಂದು ನೋಡಿದಾಗೆಲ್ಲ ಕೂಡ ಈ ದೇವಾಲಯ ನಮ್ಗೆ ಯಾವಾಗ ಹೆಂಗಿತ್ತು ಅನ್ನೋದು ನಮಗೆ ಕೂಡ ಅದು ಅನ್ನಿಸ್ತಿತ್ತು. ಇವತ್ತು ತುಂಬ ನೋಡ್ತಾ ಇದ್ದು ತುಂಬ ಅಚ್ಚುಕಟ್ಟಾಗಿದೆ. ಅವ್ರು ನಿಜವಲ್ಲೂ ಕೂಡ ನಮ್ಮ ಪಟ್ಟಣದ ಜನತೆಯ ಪರವಾಗಿ, ನಮ್ಮ ವೈಯಕ್ತಿಕ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸೋಕ್ಕೆ ಬಯಸ್ತೀನಿ. ಈ ದೇವಸ್ಥಾನ ಮುಖ್ಯವಾಗಿ ಭೂಮಿ ಪೂಜೆ ಕಲಾವಿದನ್ನೆಲ್ಲ ಒಂದು ಭಕ್ತಿಯಿಂದ ಕೇಳ್ಕೊಂಡು ದೇವಸ್ಥಾನ ದೇವರು ತಥಾಸ್ತು ಅಂತದೆ. ಯಾರಿಗೂ ಮೋಸವಾಗುವುದಿಲ್ಲ. ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ಭೂಶ್ವರ ಸ್ವಾಮಿಯವರು ಮಾಡ್ತಾ ಇರ್ತಾರೆ. ಜನ ಇದರ ಉಪಯೋಗವನ್ನು ಪದೇ ಪಡ್ಕೋತಾ ಇದ್ದಾರೆ. ಅದು ಮುಖ್ಯವಾಗಿ ಇಲ್ಲೇ ಒಂದು ಕಲಾಕರ್ಷಣೆಗೆ ಏನಿದೆ ಅದೆಲ್ಲ ಮುಗಿದ ಮೇಲೆ ಮತ್ತೆ ಮರುಪ್ರತಿಷ್ಠಿತ ಆದಮೇಲೆ ಮತ್ತೆ ದೇವರಿಗೆ ಅದೇ ಥರ ಒಂದು ಶಕ್ತಿ ಬರಲಿದೆ. ಇದರಿಂದ ಎಲ್ಲ ಜನ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಳೆಯ ದೇವಸ್ಥಾನ ಇದ್ದಂಥ ಫುಲ್ಲು ಎಲ್ಲ ಮಾಡಿ ಚೆನ್ನಾಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ನೋಡೋ ಥರ ಒಂದು ಭಾಳ ತುಂಬ ಅವ್ರಿಗೆ ನಾನು ಧನ್ಯವಾದಗಳೆಲ್ಲ ಮತ್ತು ಈ ಜನಾಂಗ ಎಲ್ಲ ಜನಾಂಗದ ಇವ್ರ ಪರವಾಗಿ ಎಲ್ಲ ಬಂದು ಸೇವೆ ಮಾಡಬೇಕು ಅನ್ನೋದೊಂದು ಮನವಿ ಮಾಡಿಕೊಡ್ತಾರೆ.
ನಡೀತಿರ್ತಕ್ಕಂಥ 9, 10, 11 3 ದಿನದ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದ್ದೇನೆ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಯಳಂದೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.